ಬಾಸ್ ಅರ್ಜುನ್ ಭಾಗ 12 ಮರುದಿನ ಬೆಳಗ್ಗೆ ಮದುವೆ ಅದ್ದೂರಿಯಾಗಿ ನಡೀತಾ ಇತ್ತು. ಮದುವೆ ಮಂಟಪದಲ್ಲಿ ಲಂಗ ದಾವಣಿ ತೊಟ್ಟು ದೇವತೆಯಂತೆ ಓಡಾಡ್ತಾ ಇರೋಂಥ ಶ್ವೇತಾಳನ್ನೇ ಎಲ್ಲರೂ ಅತ್ಯಂತ ಆಕರ್ಷಣೀಯವಾಗಿ ನೋಡ್ತಾ ಇರ್ತಾರೆ. ಆದರೆ ಅರ್ಜುನನ ಕಣ್ಣುಗಳು ಮಾತ್ರ ಬೇರೆಲ್ಲೋ ನೋಡದೆ ಬರೀ ಶ್ವೇತಾಳನ್ನೇ ಹುಡುಕ್ತಾ ಇರ್ತವೆ. ಮದುವೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಎಲ್ಲರೂ ಊಟಕ್ಕೆ ಹೋಗುವಾಗ ಅರ್ಜುನ್ ಶ್ವೇತಾಳಿಗೆ ಒಂಟಿಯಾಗಿ ಸಿಗುವಂತಹ ದಾರಿಯನ್ನ, ಅವಳಿಗೆ ಉಂಗುರವನ್ನ ಕೊಟ್ಟು ಪ್ರಪೋಸ್ ಮಾಡಲು ಸರಿಯಾದ ಸಮಯವನ್ನ ಹುಡುಕ್ತಾ ಇರ್ತಾನೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಬರುವಂತಹ ತುಂಟ ಬನ್ನಿ ಅರ್ಜುನನ್ನ ಎದುರಿಸಿ ನಿಲ್ತಾನೆ. ಬನ್ನಿ ತುಂಬ ಗಂಭೀರವಾಗಿ, ಅರ್ಜುನ್ ಬಾವ, ನನ್ನ ಶ್ವೇತಾ ಅಕ್ಕ ನಿನಗೆ ಈ ಪತ್ರವನ್ನು ಕೊಡುವಂತೆ ಕೇಳ್ಕೊಂಡಿದ್ದಾಳೆ ಎಂದು ತನ್ನ ಕೈಯಲ್ಲಿದ್ದ ಒಂದು ಕಾಗದವನ್ನ ಅರ್ಜುನನ ಕೈಗೆ ನೀಡ್ತಾನೆ. ಅರ್ಜುನ್ ಗೊಂದಲದಿಂದ ಪತ್ರವನ್ನ ಕೈಗೆತ್ಕೊಂಡಾಗ ಬನ್ನಿ ಮುಂದಿನ ವಿಷಯವನ್ನ ಹೇಳ್ತಾನೆ. ಬಾವ, ಸ್ವಲ್ಪ ಸಮಯದ ಮುನ್ನ ಯಾರೋ ಅಕ್ಕನ ಫೋನ್ಗೆ ಕರೆ ಮಾಡಿದ್ರು. ಫೋನ್ನಲ್ಲಿ ಮಾತನಾಡಿದ ನಂತರ ಅವಳು ಬಹಳ ಹೊತ್ತು ರೂಮ್ನಲ್ಲಿ ಕುಳಿತು ತುಂಬ ದುಃಖದಲ್ಲಿ ಅಳ್ತಾ ಇದ್ಲು. ಆಮೇಲೆ ಕಣ್ಣೀರನ್ನು ಒರೆಸ್ಕೊಂಡು ಈ ಪತ್ರವನ್ನು ನೀನು ಕೊಟ್ಬಿಡು ಅಂತ ನನ್ನ ಕೈಲಿ ಕೊಟ್ಟು ಯಾರಿಗೂ ಹೇಳದೆ ಲಗೇಜ್ ತಗೊಂಡು ಇಲ್ಲಿಂದ ಹೊರಟೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಶಾಕ್. ಅರ್ಜುನ್ಗೆ ಒಂದು ಕ್ಷಣ ತಲೆ ಕೆಲಸನೇ ಮಾಡಲಿಲ್ಲ. ಶ್ವೇತಾ ತನಗೆ ಹೇಳದೆ ಒಂಟಿಯಾಗಿ ಹೊರಡುವ ಬಗ್ಗೆ ಆಶ್ಚರ್ಯದಿಂದ ಯೋಚಿಸುತ್ತಾ ತಕ್ಷಣ ಆ ಪತ್ರವನ್ನು ಬಿಚ್ಚಿ ಓದ್ತಾನೆ. ಶ್ವೇತಾ, ಆ ಪತ್ರದಲ್ಲಿ ಅರ್ಜುನ್, ನನ್ನನ್ನು ಕ್ಷಮಿಸಿ, ನಾನು ಅರ್ಜೆಂಟಾಗಿ ಹೈದರಾಬಾದ್ಗೆ ಹೋಗ್ತಿದ್ದೀನಿ. ಅಲ್ಲಿ ನನಗೆ ತುಂಬ ತುರ್ತು ಕೆಲಸವಿದೆ, ಅದಕ್ಕೆ ಯಾರನ್ನು ಕರೆಯದೆ ಹೊರಡ್ತಿದ್ದೀನಿ ಅಂತ ಹೇಳಿ ಬರೆದಿದ್ದಾಳೆ. ಆದರೆ ಅರ್ಜುನನಿಗೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಏನೋ, ಬಹುಶಃ ಏನೋ ಮುಚ್ಚಿಡ್ತಿದ್ದಾಳೆ ಅಂತಲೂ ಅನ್ನಿಸುತ್ತೆ. ಅರ್ಜುನ್ ಗಾಬರಿಯಿಂದ ಓಡೋಡಿ ಮೇಧಾ ಬಳಿ ಹೋಗ್ತಾನೆ. ಮೇಧಾ, ಶ್ವೇತಾ ನಿನಗೆ ಹೋಗುವ ಮುನ್ನ ಏನಾದರೂ ಹೇಳಿದ್ಲಾ? ಅವಳು ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾನೆ. ಆದರೆ ಮೇಧಾ ಕೂಡ ಆಶ್ಚರ್ಯದಿಂದ, ಇಲ್ಲ ಅರ್ಜುನ್ ಸರ್, ಶ್ವೇತಾ ನನಗೆ ಏನೂ ಹೇಳಲಿಲ್ಲ. ಏನಾಯಿತು? ಅವಳು ಊರಿಗೆ ಹೊರಟ್ಲಾ? ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಅವಳೇ ಮರುಪ್ರಶ್ನೆಯನ್ನು ಹಾಕ್ತಾಳೆ. ಅರ್ಜುನ್ ಪರಿಸ್ಥಿತಿಯನ್ನು ನಿಭಾಯಿಸಲು ಏನೂ ಆಗಲಿಲ್ಲ. ಮೇಧಾ, ಸರಿ ನಾನು ಹೋಗ್ತೀನಿ ಅಂತ ಮೇಧಾಗೆ ಸುಳ್ಳು ಹೇಳಿ ಅಲ್ಲಿಂದ ಅವಸರವಾಗಿ ಕಾರಿನ ಕೀ ಹಿಡಿದು ಶ್ವೇತಾಳನ್ನು ಹುಡುಕಲು ಹೊರಟು ಹೋಗ್ತಾನೆ. ಶ್ವೇತಾಳಿಗೆ ಬಂದ ಆ ನಿಗೂಢ ಫೋನ್ ಕರೆ ಯಾರ್ದು? ಅರ್ಜುನನಿಗೆ ಪ್ರಪೋಸ್ ಮಾಡಲು ಬಿಡದೆ ಅವಳು ಹೈದರಾಬಾದ್ಗೆ ಓಡ್ ಹೋಗೋ ಕಾರಣ ಏನು? ಅರ್ಜುನ್ ಕಾರನ್ನು ವೇಗವಾಗಿ ಚಲಾಯಿಸ್ತಾ ಹೈದರಾಬಾದನತ್ತ ಹೊರಟ. ದಾರಿಯುದ್ದಕ್ಕೂ ಅವನ ತಲೆಯಲ್ಲಿ ಶ್ವೇತಾಳ ಯೋಚನೆಗಳೇ ಎಲ್ಲೆಡೆ ತುಂಬಿದ್ವು. ನಿನಗೆ ಏನಾಯ್ತು ಶ್ವೇತಾ? ನನಗೆ ಒಂದು ಮಾತು ಹೇಳ್ದಂಗೆ ನೀನು ಯಾಕೆ ಹೀಗೆ ದಿಢೀರನೆ ಹೊರಟು ಹೋಗಿದ್ಯಾ? ಕೊನೆಯದಾಗಿ ನನ್ನನ್ನು ಅಪ್ಕೊಂಡಾಗ ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಯಾಕೆ ಹಾಗೆ ನೋಡ್ತಾ ಇದ್ದೆ? ನಿನಗೆ ಅಂಥದ್ದೇನು ದೊಡ್ಡ ದುಃಖ ಬಂದಿದೆ? ನಾನು ನಿನಗೆ ಕರೆ ಮಾಡ್ತಾನೆ ಇದ್ದೀನಿ, ಆದರೂ ನಿನ್ನ ಮೊಬೈಲ್ ಯಾಕೆ ರಿಂಗಣಿಸ್ತಿದ್ರು ನೀನು ಫೋನ ಎತ್ತುತ್ತಾ ಇಲ್ಲ, ಏನು ಮಾತಾಡ್ತಿಲ್ಲ, ಯಾಕೆ ಇಗ್ನೋರ್ ಮಾಡ್ತಿದ್ಯಾ? ನಿಜವಾಗಿಯೂ ಅಲ್ಲಿ ಏನಾಯಿತು ಅಂತ ತನ್ನಷ್ಟಕ್ಕೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಾ ಆತಂಕದಿಂದ ಹೈದರಾಬಾದ್ ಬಂದು ತಲುಪ್ತಾನೆ. ಮರುದಿನ ಬೆಳಗ್ಗೆ ಅರ್ಜುನ್ ಹೈದರಾಬಾದ್ನ ತನ್ನ ಆಫೀಸಿಗೆ ಹೊರಟು ಅಲ್ಲಿ ಶ್ವೇತಾ ಏನಾದರೂ ಬಂದಿದ್ದಾಳೆಯೇ ಅಂತ ಅವಳಿಗಾಗಿ ಕಾಯ್ತಾನೆ. ಆದರೆ ಅವಳು ಆಫೀಸ್ಗೂ ಬಂದಿರೋದಿಲ್ಲ. ಅವನು ತಡೆಯಲಾರದೆ ತನ್ನ ಆಪ್ತ ಗೆಳೆಯ ರಾಹುಲ್ಗೆ ಕರೆ ಮಾಡಿ ಶ್ವೇತಾ ಆಫೀಸಿಗೆ ಬಂದಿದ್ದಾಳಾ ಅಂತಲೂ ಕೇಳ್ತಾನೆ. ಫೋನ್ ಎತ್ತಿದ ರಾಹುಲ್, ಏ ಅರ್ಜುನ್, ಏನಾಯಿತು? ನೀನು ಮೇಧಾಳ ಮದುವೆಯಲ್ಲಿ ಅವಳಿಗೆ ನಿನ್ನ ಪ್ರೀತಿಯ ಬಗ್ಗೆ ಹೇಳಿದೀಯಾ? ನಿನ್ನ ಪ್ರಪೋಸಲ್ ಏನಾಯಿತು ಅಂತ ಕುತೂಹಲದಿಂದ ಕೇಳ್ತಾನೆ. ಅರ್ಜುನ್ ಬೇಸರದಿಂದ, ನಾನು ನನ್ನ ಪ್ರೀತಿಯ ಬಗ್ಗೆ ರಾಹುಲ್ಗೆ ಹೇಳಬೇಕೆಂದಿದ್ದಾಗ ಶ್ವೇತಾ ನನಗೆ ಏನೂ ಹೇಳಲಿಲ್ಲ. ಅವಳು ಯಾರಿಗೂ ತಿಳಿಸದೆ ಹೈದರಾಬಾದ್ಗೆ ಬಂದ್ಬಿಟ್ಟಿದ್ದಾಳೆ ಅಂತ ತಾನು ಕೂಡ ಹೈದರಾಬಾದ್ಗೆ ಬಂದಿದ್ದೀನಿ, ಅವಳನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಹುಲ್ ಆಶ್ಚರ್ಯಪಟ್ಟು, ಏನು, ಅವಳು ಹೈದರಾಬಾದ್ಗೆ ಬಂದಿದ್ದಾಳಾ? ನಿನ್ನ ಜೊತೆ ಅವಳಿಗೆ ಏನಾದರೂ ಜಗಳ ಆಯ್ತಾ ಅರ್ಜುನ್ ಅಂತ ಕೇಳ್ತಾನೆ. ಅರ್ಜುನ್ ನೊಂದ್ಕೊಂಡು, ರಾಹುಲ್, ಶ್ವೇತಾಳಂತವ್ರು ಯಾರೂ ಇಲ್ಲ, ನಾನು ಅವಳಿಗೆ ತುಂಬ ಹತ್ತಿರವಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನನಗೆ ಹೀಗೆ ಹೇಳದೆ ಕೇಳದೆ ಯಾಕೆ ಬಂದ್ಲು ಅಂತ ನನಗೂ ಈಗಲೂ ಅರ್ಥ ಆಗ್ತಾ ಇಲ್ಲ ರಾಹುಲ್. ನಾನು ಅವಳಿಗೆ ಕರೆ ಮಾಡಿದರೆ ಈಗ ಮೊಬೈಲ್ ಸ್ವಿಚ್ ಆಫ್ ಬಿಡ್ತಾ ಇದೆ ಅಂತ ಹೇಳ್ತಾನೆ. ರಾಹುಲ್ ಚಿಂತೆಗೀಡಾಗಿ, ಹಾಗಾದರೆ ಈಗ ಏನು ಮಾಡ್ತೀಯಾ ಅಂತ ಹೇಳ್ತಾನೆ. ಅರ್ಜುನ್ ದೃಢವಾಗಿ, ನಾನು ಅವಳನ್ನು ತುರ್ತಾಗಿ ನೋಡಲೇಬೇಕು, ಅವಳಿಗೆ ಏನಾಗಿದೆ, ಅವಳ ಕಷ್ಟ ಬಂದಿರೋದಾದರೂ ಏನು ಅಂತ ತಿಳಿಬೇಕು, ನಾನು ಈಗಲೇ ನೇರವಾಗಿ ಅವಳ ಅಣ್ಣ ವಂಶಿಯ ಮನೆಗೆ ಹೋಗ್ತೇನೆ ಅಂತ ಹೇಳಿ ಫೋನನ್ನು ಇಡ್ತಾನೆ. ರಾಹುಲ್ ಫೋನಲ್ಲಿ, ಸರಿ ಅರ್ಜುನ್, ತಕ್ಷಣ ಹೋಗಿ ನೋಡಿ ಶ್ವೇತಾಳಿಗೆ ನಿಜವಾಗಿಯೂ ಏನಾಯಿತು ಮತ್ತು ಅವಳು ನಿನಗೆ ಏನು ಹೇಳದೆ ಯಾಕೆ ಹೊರಟು ಹೋದ್ಲು ಅಂತ ಅವಳನ್ನೇ ಕೇಳಿ ಸತ್ಯ ತಿಳ್ಕೊ ಅಂತ ಧೈರ್ಯ ತುಂಬ್ತಾನೆ. ಅರ್ಜುನ್ ತಕ್ಷಣವೇ ಅಲ್ಲಿಂದ ಹೊರಟು ವಂಶಿಯ ಮನೆಗೆ ಹೋಗ್ತಾನೆ.
ಮನೆಯ ಮುಂದೆ ಕಾರ್ ನಿಲ್ಲಿಸಿ ಗಾಬರಿಯಿಂದ ಮನೆಯ ಗಂಟೆ ಬಾರಿಸ್ತಾನೆ. ಬಾಗಿಲಿನ ಗಂಟೆ ಬಾರಿಸಿದಂಗೆ ಒಳಗಿನಿಂದ ವಂಶಿ ಬಂದು ಬಾಗಿಲನ್ನ ತೆರೀತಾನೆ. ಅರ್ಜುನನನ್ನ ಅಲ್ಲಿ ನೋಡಿ ವಂಶಿಗೆ ಆಶ್ಚರ್ಯವಾಗ್ತದೆ. ಅರ್ಜುನ್ ಮುಖದಲ್ಲಿ ಸಣ್ಣದೊಂದು ನಗು ತಂದುಕೊಂಡು ಹಾಯ್ ವಂಶಿ ಅಂತ ಹಾರೈಸ್ತಾನೆ. ವಂಶಿ ಕೂಡ ಸಂತೋಷದಿಂದ ಹಾಯ್ ಅರ್ಜುನ್, ಒಳಗ್ ಬಾ ಅಂತ ಪ್ರೀತಿಯಿಂದ ಮನೆ ಒಳಗೆ ಕರೀತಾನೆ. ಅರ್ಜುನ್ ಒಳಗೆ ಹೋಗಿ ಸುತ್ತಲೂ ನೋಡಿದಾಗ ಮನೆಯಲ್ಲಿ ಶ್ವೇತಾಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಲ್ಲಿ ಇರಲಿಲ್ಲ. ಅರ್ಜುನ್ ವಂಶಿಯನ್ನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಿದ್ದಾರೆ ವಂಶಿ ಅಂತ ಕೇಳ್ತಾನೆ. ವಂಶಿ ಇಲ್ಲ ಅರ್ಜುನ್, ಅವರೆಲ್ಲ ತಮ್ಮ ಸ್ವಂತ ಹಳ್ಳಿಗೆ ಹೋಗಿದ್ದಾರೆ ಅಂತ ಹೇಳಿ ಉತ್ತರಿಸ್ತಾನೆ. ನಂತರ ಅರ್ಜುನ್ ನೀನು ಸುಸ್ತಾಗಿ ಬಂದಿದ್ಯಾ, ನಾನು ನಿನಗೆ ಕಾಫಿ ತಂದು ಕೊಡ್ತೀನಿ, ಕೂತ್ಕೋ ಅಂತ ಹೇಳಿ ಅಡುಗೆ ಕೋಣೆಯ ಕಡೆ ಹೋಗಲು ಅನುವಾಗ್ತಾ ಇದ್ದಾನೆ. ಪಾಪ ಅರ್ಜುನ್ಗೆ ಒಂದು ಕಡೆ ನಿಲ್ಲಲು ಆಗ್ತಿಲ್ಲ, ಕೂರಲು ಆಗ್ತಿಲ್ಲ, ಕಾಫಿ ಕುಡಿಯುವ ಮೂಡಿರುವುದಿಲ್ಲ. ಅವನು ನೇರವಾಗಿ ವಂಶಿ ಶ್ವೇತಾ ಎಲ್ಲಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ, ಅಥವಾ ಅವಳು ಇಂದು ಕಚೇರಿಗೂ ಬರಲಿಲ್ವಲ್ಲ ಯಾಕೆ ಎಂದು ಕೇಳ್ತಾನೆ. ವಂಶಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅರ್ಜುನ್, ಅವಳು ಮೇಧಾಳ ಮದುವೆಗೆ ಹೋಗಿ ವಾಪಸ್ ಬಂದು ಸ್ವಲ್ಪ ದಿನಗಳಾಗಿವೆ. ಆದರೆ ಬಂದಾಗಿನಿಂದ ಅವಳಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಅವಳು ತುಂಬ ಮಂಕಾಗಿದ್ದಾಳೆ. ಅವಳು ತನ್ನ ಕೋಣೆಯಿಂದ ಹೊರಗಡೆ ಬರೋದೇ ಇಲ್ಲ. ನಾನು ಅವಳನ್ನು ಮಾತಾಡಿಸಲು ಹೋದರೆ ಅವಳು ನನ್ನ ಮೇಲೆಯೇ ಕೋಪ ಮಾಡ್ಕೊಂಡು ತಲೆನೋವು ತರಿಸ್ತಾಳೆ. ನನ್ನ ಒಂಟಿಯಾಗಿ ಬಿಡು, ನನ್ನ ತೊಂದರೆಗೊಳಿಸ್ಬೇಡ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾಳೆ ಅಂತ ಬೇಸರದಿಂದ ಹೇಳ್ತಾನೆ. ವಂಶಿ ಮುಂದುವರಿಸಿ ಅರ್ಜುನ್, ನೀನು ಕೂಡ ಮೇಧಾಳ ಮದುವೆಗೆ ಹೋಗಿದ್ಯಾ ಅಲ್ವಾ, ಅಲ್ಲಿ ಏನಾದರೂ ಆಯಿತಾ, ಎಲ್ಲವೂ ಸರಿಯಾಗಿದೆಯಾ, ಅವಳು ಯಾಕೆ ಹಾಗೆ ಬದಲಾಗಿದ್ದಾಳೆ ಎಂದು ಅರ್ಜುನನನ್ನೇ ಕೇಳ್ತಾನೆ. ಅರ್ಜುನ್ ತನ್ನ ಆತಂಕವನ್ನು ಬಿಚ್ಚಿಟ್ಟು ಅಂತಹದ್ದೇನೂ ಇಲ್ಲ ವಂಶಿ, ಮದುವೆಯಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ನಾನು ವಂಶಿ ಶ್ವೇತಾ ಜೊತೆ ಒಂದೇ ಒಂದು ನಿಮಿಷ ಮಾತನಾಡಬಹುದೇ ಎಂದು ವಿನಂತಿಸ್ತಾನೆ. ಹಾಂ ಅರ್ಜುನ್ ಅವನ ಆತಂಕವನ್ನು ಅರ್ಥ ಮಾಡಿಕೊಂಡು ಖಂಡಿತ ಹೋಗು ಅರ್ಜುನ್, ಅವಳು ತನ್ನ ಕೋಣೆಯಲ್ಲೇ ಇದ್ದಾಳೆ ಅಂತ ದಾರಿ ತೋರಿಸ್ತಾನೆ. ಅವನು ವಂಶಿಗೆ ಧನ್ಯವಾದ ಹೇಳಿ ವೇಗವಾಗಿ ಶ್ವೇತಾಳ ಕೋಣೆಗೆ ಹೋಗ್ತಾನೆ. ಆದರೆ ಶ್ವೇತಾಳಿಗೆ ಅರ್ಜುನ್ ತನ್ನ ಮನೆಗೆ ಬರುವ ಶಬ್ದ ಮೊದಲೇ ಕೇಳಿಸಿರುತ್ತೆ. ಅರ್ಜುನ್ ತನ್ನ ಕೋಣೆಯೊಳಗೆ ಬರುವುದನ್ನು ನೋಡಿ ಶ್ವೇತಾ ಏನೂ ತಿಳಿಯದವಳಂತೆ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿರುವಂತೆ ನಟಿಸ್ತಾಳೆ. ಅರ್ಜುನ್ ಮೆಲ್ಲನೆ ಅವಳ ಬಳಿಗೆ ಹೋಗಿ ಅವಳ ಪಕ್ಕದಲ್ಲಿ ಕುಳಿತುಕೊಳ್ತಾನೆ. ಅವಳ ಮುಖದಲ್ಲಿದ್ದ ನಿಸ್ಸಹಾಯಕತೆಯನ್ನು ನೋಡಿ ಮನಸ್ಸು ತಡೆಯಲಾರದೆ ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟು, ಏನಾಯಿತು ಶ್ವೇತಾ, ನನಗೊಂದು ಮಾತು ಹೇಳಿದೆ, ನೀನು ಯಾಕೆ ಹಾಗೆ ಮದುವೆ ಮನೆಯಿಂದ ಓಡಿ ಬಂದಿದ್ಯಾ, ನಿನಗೆ ನಿಜವಾಗಿಯೂ ಏನಾಯಿತು ಎಂದು ಅತ್ಯಂತ ಮೃದುವಾಗಿ ಕೇಳ್ತಾನೆ. ಶ್ವೇತಾ ಕಣ್ಣು ಮುಚ್ಚಿಕೊಂಡಿದ್ರೂ ಕೂಡ ಅರ್ಜುನ್ ತನ್ನನ್ನು ಎಷ್ಟು ಪ್ರೀತಿ ಮತ್ತು ಕಳಕಳಿಯಿಂದ ನೋಡ್ತಿದ್ದಾನೆ ಎಂಬುದನ್ನು ಮನಸ್ಸಿನಲ್ಲೇ ಅರಿತುಕೊಳ್ಳುತ್ತಾ ತನ್ನ ಕಣ್ಣೀರನ್ನು ಬಚ್ಚಿಡಲು ಹೆಣಗಾಡ್ತಾಳೆ. ಅಷ್ಟರಲ್ಲಿ ವಂಶಿ ಇಬ್ಬರಿಗೂ ಕೂಡ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕಾಫಿಯೊಂದಿಗೆ ಶ್ವೇತಾಳ ಕೋಣೆಗೆ ಬರ್ತಾನೆ. ರೂಮ್ನೊಳಗೆ ಹೆಜ್ಜೆ ಇಡ್ತಿದ್ದಂಗೆ ವಂಶಿಯನ್ನು ನೋಡಿ ಅರ್ಜುನ್ ತಕ್ಷಣ ಎದ್ದು ಸುಮ್ಮನೆ ಕುಳಿತುಕೊಳ್ತಾನೆ. ವಂಶಿ ಅರ್ಜುನನನ್ನು ನೋಡಿ ಏನು ಅರ್ಜುನ್, ಇವಳು ಇನ್ನೂ ಮಲಗಿದ್ದಾಳೆಯೇ ಎಂದು ಮೆಲ್ಲ ಕೇಳ್ತಾನೆ. ಅರ್ಜುನ್ ಬೇಸರದಿಂದಲೇ ತಲೆ ಅಳ್ಳಾಡಿಸಿ ಹೌದು ವಂಶಿ, ಅವಳು ನಿದ್ದೆ ಮಾಡಿ ಸ್ವಲ್ಪ ಸಮಯ ಆಯಿತು ಅಂತ ಕಾಣುತ್ತೆ, ಅವಳನ್ನು ತೊಂದರೆ ಮಾಡೋದು ಬೇಡ ಅನಿಸುತ್ತೆ ಅಲ್ವಾ ಅಂತ ಅಂತಾನೆ. ಸರಿ ಅರ್ಜುನ್, ಅವಳು ಎಚ್ಚರವಾದಾಗೆ ನಾವು ವಿಷಯನ ತಿಳಿಸ್ತೀನಿ ಅಂತ ವಂಶಿ ಹೇಳಿದಾಗ ಅರ್ಜುನ್ ಬೇರೆ ದಾರಿ ಇಲ್ಲದೆ ಸರಿ ವಂಶಿ, ಅವಳಿಗೆ ಪ್ರಜ್ಞೆ ಬಂದು ಎಚ್ಚರವಾದಾಗ ದಯವಿಟ್ಟು ನನಗೆ ಒಂದು ಕರೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಕೋಣೆಯಿಂದ ಹೊರಗೆ ಹೋಗುವಾಗ ಶ್ವೇತಾಳ ಕಡೆಗೆ ಒಮ್ಮೆ ಬೇಸರದಿಂದ ಹಿಂತಿರುಗಿ ನೋಡುತ್ತಾ ಅವಳ ವರ್ತನೆಯಿಂದ ತುಂಬ ದುಃಖಿತನಾಗ್ತಾನೆ. ಅರ್ಜುನ್ ಈ ಕಡೆ ಹೋದ ತಕ್ಷಣ ವಂಶಿ ಯೋಚನೆಗೆ ಬೀಳ್ತಾನೆ. ಇವರಿಬ್ಬರ ನಡುವೆ ಮದುವೆಯಲ್ಲಿ ಏನೋ ನಡೆದಿದೆ, ಶ್ವೇತಾಳಿಗೆ ನಿಜವಾಗಿಯೂ ಏನೋ ಆಗಿದೆ ಮತ್ತು ಅರ್ಜುನ್ ಯಾಕೆ ಇಷ್ಟೊಂದು ನೋವಲ್ಲಿದ್ದಾನೆ, ಇವತ್ತೇ ಶ್ವೇತಾಳನ್ನು ಕೇಳಿ ಸತ್ಯ ತಿಳ್ಕೊಂಬಿಡ್ಬೇಕು ಅಂತ ವಂಶಿಗೆ ತುಂಬ ತಲೆ ಕೆಟ್ಟು ಹೋಯಿತು. ಅರ್ಜುನ್ ಹೋದ ಸ್ವಲ್ಪ ಸಮಯದ ನಂತರ ಶ್ವೇತಾ ಮೆಲ್ಲನೆ ಹಾಸಿಗೆಯಿಂದ ಎದ್ದು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಕೆಳಗೆ ಬರ್ತಾಳೆ. ಆಗ ವಂಶಿ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತು ಟಿವಿಯನ್ನು ನೋಡ್ತಾ ಇದ್ದ. ಶ್ವೇತಾ ಅಲ್ಲಿಗೆ ಬಂದರೂ ಕೂಡ ವಂಶಿ ಜೊತೆ ಏನೂ ಮಾತಾಡದೆ ಸೀದಾ ಅಡುಗೆ ಮನೆಗೆ ಹೋಗಿ ತನಗಾಗಿ ಕಾಫಿ ಮಿಶ್ರಣ ಮಾಡಲು ಕಾಫಿ ಪುಡಿಯನ್ನು ಹುಡುಕ್ತಾಳೆ. ಅವಳ ಮನಸ್ಸು ಎಲ್ಲೋ ಇರೋದ್ರಿಂದ ಕೈಗೆ ಸಿಕ್ಕಿದ್ದನ್ನೆಲ್ಲ ಗೊಂದಲದಿಂದ ಹುಡುಕ್ತಾನೇ ಇದ್ದಾಳೆ. ವಂಶಿ ಟಿವಿ ನೋಡುವಂತೆ ನಟಿಸುತ್ತಾ ಹಾಲ್ನಿಂದಲೇ ಅಡುಗೆ ಮನೆಯನ್ನು ನಡೆಯುತ್ತಿರುವಂತಹ ಶ್ವೇತಾಳ ಪ್ರತಿಯೊಂದು ಕೃತ್ಯವನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾನೆ.
ಹೌದು, ಅವಳ ಗೊಂದಲವನ್ನು ಅವನು ಗಮನಿಸ್ತಾನೆ ಇದ್ದ. ಅವಳು ಕೊನೆಗೆ ಕಷ್ಟಪಟ್ಟು ಕಾಫಿ ಪುಡಿಯನ್ನು ಕಂಡುಕೊಂಡು ಅದನ್ನು ಹಾಲಿಗಾಕಿ ಕಾಫಿಯೊಂದಿಗೆ ಬೆರೆಸ್ತಾ ಇದ್ದಾಳೆ. ಒಂದು ಕಪ್ನಲ್ಲಿ ಕಾಫಿ ತಂದು ಹಾಲ್ನ ಸೋಫಾದ ಮೇಲೆ ಕುಳಿತು ಯೋಚನೆ ಮಾಡುತ್ತಾ ಒಂದು ಸಿಪ್ಪನ್ನು ತಗೊಂಡ್ಳು. ಆದರೆ ಅವಳ ಗಮನ ಬೇರೆಲ್ಲೋ ಇದ್ದುದರಿಂದ ಕಾಫಿ ಪುಡಿ ಜಾಸ್ತಿಯಾಗಿ ಕಾಫಿ ತುಂಬ ಬಲವಾಗಿ ಮೀನ್ಸ್ ಸ್ಟ್ರಾಂಗ್ ಆಗಿ ಮತ್ತು ಕಹಿಯಾಗಿ ಬಂದ್ಬಿಟ್ಟಿರುತ್ತೆ. ಕಹಿಯಾದ ಕಾಫಿಯನ್ನು ಕುಡಿದು ಅವಳ ಮುಖ ಸೊಟ್ಟಾಗಿ ಮಾಡ್ತಾಳೆ. ಶ್ವೇತಾಳ ಈ ತರಹದ ಗೊಂದಲದ ಕೃತ್ಯವನ್ನು ನೋಡಿ ವಂಶಿಗೆ ಒಳಗೊಳಗೆ ನಗು ಬರ್ತಾ ಇರುತ್ತೆ. ಅವನು ನಗುತ್ತಾ ಸೋಫಾದಿಂದ ಎದ್ದು ಅಡಿಗೆ ಮನೆಗೆ ಹೋಗಿ ತಾನೇ ಸ್ವತಃ ಸಕ್ಕರೆ ಹಾಲು ಹಾಕಿ ಸರಿಯಾಗಿ ಕಾಫಿ ಬೆರೆಸಿ ತಂದು ಅವಳ ಕೈಗೆ ಕೊಡ್ತಾನೆ. ಶ್ವೇತಾ ವಂಶಿ ಕೈಯಿಂದ ಕಪ್ಪನ್ನು ತಕ್ಕೊಂಡು ಧನ್ಯವಾದಗಳು ವಂಶಿ ಅಂತಾಳೆ. ಅವಳು ಮೌನವಾಗಿ ಕಾಫಿ ಕುಡಿದು ಮುಗಿಸಿ ಮತ್ತೆ ಯಾರೂ ತನ್ನನ್ನು ಮಾತಾಡಿಸ್ಬಾರ್ದು ಅಂತ ತನ್ನ ಕೋಣೆಗೆ ಹೋಗಲು ಸೋಫಾದಿಂದ ಎದ್ದು ನಿಂತ್ಕೊತಾಳೆ. ಆದರೆ ವಂಶಿ ಮಾತ್ರ ಈ ಬಾರಿ ಅವಳನ್ನು ಹೋಗೋಕೆ ಬಿಡೋದಿಲ್ಲ. ಅವಳ ಕೈ ಹಿಡಿದು ತಡಿತಾನೆ, ಬಿಡುತ್ತಲೇ ಇಲ್ಲ. ಶ್ವೇತಾ ಕೋಪ ಬೇಸರ ಒಟ್ಟಿಗೆ ಬಂದು ವಂಶಿ ನಿನಗೇನಾಯ್ತು ಈಗ, ನನ್ನ ಕೈ ಬಿಡು ಅಂತ ಬಿಡಿಸ್ಕೊಳ್ಳೋಕೆ ನೋಡ್ತಾಳೆ. ಆದರೆ ವಂಶಿ ದೃಢವಾಗಿ ಇಲ್ಲ ಶ್ವೇತಾ, ನಾನು ಹಿಂಗೆ ನಿನ್ನ ಜೊತೆ ಮುಖ್ಯವಾಗಿ ಒಂದು ವಿಚಾರ ಮಾತಾಡಬೇಕು. ಶ್ವೇತಾ ಕಿರಿಕಿರಿ ಮಾಡಿಕೊಳ್ಳುತ್ತಾ ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ವಂಶಿ, ದಯವಿಟ್ಟು ನನ್ನ ಕೈ ಬಿಡು, ನನಗೆ ತಲೆನೋವು ಬರ್ತಾ ಇದೆ ಅಂತ ಹೇಳಿ ಗದರಿಸ್ತಾನೆ. ವಂಶಿ ಬಿಡದೆ ಶ್ವೇತಾ ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡು, ಆಮೇಲೆ ನಿನ್ನ ಕೋಣೆಗೆ ಹೋಗಿ ಮಲ್ಕೋ ಅಂತ ಆರ್ಡರ್ ಮಾಡ್ತಾನೆ. ಅವಳು ಕೋಪದಿಂದ ವಂಶಿ ನಾನೀಗ ಯಾರೊಂದಿಗೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ದಯವಿಟ್ಟು ನಿನಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಎಂದು ಜೋರಾಗಿ ಹೇಳ್ತಾಳೆ. ಅವಳು ವಂಶಿಯ ಕೈಯನ್ನು ಬಲವಾಗಿ ಕುಲುಕಿ ಅಲ್ಲಿಂದ ಕೋಪದಿಂದ ತನ್ನ ರೂಮಿಗೆ ಹೊರಟು ಹೋಗ್ತಾಳೆ. ಪಾಪ ಈ ಕಡೆ ಆಫೀಸ್ನಲ್ಲಿ ಅರ್ಜುನನಿಗೆ ಶ್ವೇತಾ ಅಳತೆ ಚಿಂತೆ ಆಗಿರುತ್ತೆ. ಈ ಶ್ವೇತಾ ಒಳ್ಳೆ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋ ಥರ ಯಾರಿಗೂ ಏನು ಹೇಳದೆ ಏನೇನೋ ಮಾಡ್ತಾ ಇದ್ದಾಳೆ. ಅವನು ತಡೆಯಲಾರದೆ ಮತ್ತೆ ವಂಶಿ ಕರೆ ಮಾಡ್ದ. ವಂಶಿ ಶ್ವೇತಾ ಎಚ್ಚರವಾದ್ಲ, ಏನಾದರೂ ಮಾತಾಡಿದ್ಲಾ ಅಂತ ಆತುರದಲ್ಲಿ ಕೇಳ್ತಾನೆ. ವಂಶಿ ಬೇಸರದಿಂದ ಅರ್ಜುನ್ ಅವಳು ಎದ್ದಿದ್ದಾಳೆ, ಆದರೆ ಅವಳು ತುಂಬ ಕೆಟ್ಟ ಮನಸ್ಥಿತಿಯಲ್ಲಿ ಬ್ಯಾಡ್ ಮೂಡಲ್ಲಿದ್ದಾಳೆ, ನನ್ನ ಜೊತೆನೂ ಜಗಳ ಮಾಡಿ ರೂಮಿಗೆ ಹೋದ್ಲು, ಅವಳು ಯಾರೊಂದಿಗೂ ಮಾತಾಡೋಕ್ಕೆ ಬಯಸೋದಿಲ್ಲ ಅರ್ಜುನ್ ಅಂತಾನೆ. ಅರ್ಜುನ್ ನಿರಾಸೆಯಿಂದ ಸರಿ ವಂಶಿ ಅಂತ ಹೇಳಿ ಬೇಸರದಿಂದಲೇ ಕರೆಯನ್ನು ಕಡಿತಗೊಳಿಸ್ತಾನೆ. ಅರ್ಜುನ್ನ ಮನಸ್ಸು ಈಗ ಅವನ ಹತೋಟಿಯಲ್ಲೇ ಇರುವುದಿಲ್ಲ. ಅವನ ಆಫೀಸ್ ಕೆಲಸ ಮಾಡೋಕ್ಕೋದ್ರೂ ಕಾರ್ ಚಲಾಯಿಸೋಕ್ಕೋದ್ರೂ ಏನೇ ಮಾಡಿದ್ರು ಕಣ್ಮುಂದೆ ಶ್ವೇತಾಳ ಮುಖನೇ ಬರ್ತಾ ಇದೆ, ಅವಳ ಅಪ್ಪುಗೆ ಅವಳ ನೆನಪುಗಳೇ ಬರ್ತಾ ಇದೆ. ಅವಳ ಫೀಲಿಂಗ್ ಹೇಗಿರ್ಬೋದು ಅದಕ್ಕಾಗಿ ಅವನು ಹುಚ್ಚನಂತಾಗಿರ್ತಾನೆ. ಆಫೀಸ್ನಲ್ಲಿ ಅರ್ಜುನನಿಗೆ ಕೆಲಸದ ಮೇಲೆ ಕಿಂಚಿತ್ತು ಗಮನ ಹರಿಸೋಕ್ಕೆ ಸಾಧ್ಯನೇ ಆಗಲ್ಲ. ಅವನು ರಾಹುಲ್ಗೆ ಹೇಳಿ ಮನಸ್ಸು ಸರಿ ಇಲ್ಲ ಕಣೋ ರಾಹುಲ್, ನಾನು ಹೊರಡ್ತೀನಿ ಅಂತ ಬೇಗ ಮನೆಗೆ ಹೋಗೋಕ್ಕೆ ತನ್ನ ಕಾರ್ನತ್ತ ಹೆಜ್ಜೆ ಕೂಡ ಹಾಕ್ತಾನೆ. ಮನೆಗೆ ಬಂದ ಅರ್ಜುನ್ ಮುಖ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಡಲ್ ಆಗಿರುತ್ತೆ. ಮುಖದಲ್ಲಿ ಯಾವುದೇ ರೀತಿಯ ಕಳೆ ಇಲ್ಲದೆ ರೋಬೋಟ್ನಂತೆ ಬಂದು ನಿಲ್ತಾನೆ. ಅರ್ಜುನ್ ಮನೆಗೆ ಬಂದಾಗ ಅವನನ್ನು ನೋಡಿದ ತಕ್ಷಣ ಅವನ ಪ್ರೀತಿಯ ದಾದಿ, ಅವನನ್ನು ತಾಯಿಯಂತೆ ಸಾಕಿ ಬೆಳೆಸಿದ ಹಿರಿಯ ಜೀವ ಅರ್ಜುನ್ ತುಂಬ ಅಂದರೆ ತುಂಬ ಸುಸ್ತಾಗಿ ಬಂದಿದೆಯಾ, ಬಾಪ ಬೇಗ ಫ್ರೆಶ್ ಅಪ್ ಆಗಿ ಬಂದು ಬಿಸಿ ಬಿಸಿ ಊಟ ಮಾಡು ಅಂತ ಪ್ರೀತಿಯಿಂದ ಹೇಳ್ತಾಳೆ. ಆದರೆ ಅರ್ಜುನ್ ದನ ಏನೋ ಕಳೆದುಕೊಬಿಟ್ಟಿರೋ ಥರ ನನಗೆ ಹಸಿವಿಲ್ಲ ದಾದಿ, ನಾನು ಆಮೇಲೆ ತಿಂತೀನಿ ಅಂತ ಹೇಳಿ ಒಳಗೆ ಹೋಗ್ತಾನೆ. ಅವನು ಹಸಿವಿಲ್ಲ ಅಂತ ಹೇಳಿದ್ರಿಂದ ಆ ಅಜ್ಜಿ ಹಾಗಾದರೆ ನೀನು ನಿನ್ನ ಕೋಣೆಗೆ ಹೋಗಿ ರೆಸ್ಟ್ ತಗೋ, ನಾನೇ ಅಲ್ಲಿಗೆ ತಂದುಕೊಡ್ತೀನಿ, ನೀನು ಅಲ್ಲೇ ತಿನ್ನುವಂತೆ ಅಂತ ಹೇಳ್ತಾಳೆ. ಅರ್ಜುನ್ ಹೋದ ಸ್ವಲ್ಪ ಸಮಯದ ನಂತರ ಅವರ ಅಜ್ಜಿ ಮೀನ್ಸ್ ದಾದಿ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿಯಾದ ಆಹಾರವನ್ನು ಇರಿಸಿ ಅತ್ಯಂತ ಮಮತೆಯಿಂದ ಅರ್ಜುನ್ ಕೋಣೆಗೆ ತೆಗೆದುಕೊಂಡು ಹೋಗ್ತಾಳೆ. ಕೋಣೆಯೊಳಗೆ ಅರ್ಜುನ್ ಮಂಚದ ಮೇಲೆ ಕಣ್ಮುಚ್ಚಿ ಮಲಗಿರ್ತಾನೆ. ಕಣ್ಣು ಮುಚ್ಚಿದ್ರೂ ಅವನ ಮನಸ್ಸು ಮಾತ್ರ ಶಾಂತವಾಗಿರದೆ ಮದುವೆ ಮನೆಯಲ್ಲಿ ನಡೆದಂತಹ ಘಟನೆಗಳು ಮತ್ತು ಶ್ವೇತಾಳ ಬಗ್ಗೆ ಯೋಚಿಸಿರ್ತದೆ. ಅವನ ಬಳಿ ಬಂದ ದಾದಿ ಏನು ತಪ್ಪಾಗಿದೆ ಮಗು, ಏನು ಯೋಚಿಸ್ತಾ ಇದೆಯಾ ಅಂತ ಮುದ್ದು ಕೇಳ್ತಾಳೆ. ಪಾಪ ಆ ಪ್ರೀತಿಯ ಅಜ್ಜಿಯ ಧ್ವನಿ ಕೇಳಿ ಅರ್ಜುನ್ ತಕ್ಷಣ ಕಣ್ ತೆರೆದು ಅಜ್ಜಿ ನೀನು ಯಾವಾಗ ಬಂದೆ ಅಂತ ಆಶ್ಚರ್ಯದಿಂದ ಕೇಳಿದ್ದ. ದಾದಿ ತಟ್ಟೆಯನ್ನು ಪಕ್ಕದಲ್ಲಿಟ್ಟು ನೀನು ಕಣ್ಮುಚ್ಚಿ ಯೋಚಿಸ್ತಿದ್ದಾಗ ಈಗಷ್ಟೇ ಬಂದೆ ಅರ್ಜುನ್, ಮೊದಲು ಈ ಅನ್ನ ತಿಂತೀಯಾ ಪ್ಲೀಸ್ ಅಂತ ಕೇಳ್ತಾಳೆ. ಅಯ್ಯೋ ಪ್ಲೀಸ್, ನಾನು ಆಗಲೇ ಬೇಡ ಅನ್ನಲ್ಲ ಎಂಬಂತೆ ತಲೆ ಮತ್ತೆ ಅಲ್ಲಾಡಿಸಿದಾಗ ದಾದಿ ನಗುತ್ತಾ ಹಸಿವಾಗದಿರುವುದು ಎಂದರೆ ಮನಸ್ಸಿನಲ್ಲಿ ಯಾವುದೋ ದೊಡ್ಡ ದುಃಖ ಇದೆ ಅಂತ, ನೀನು ದುಃಖಿತನಾಗಿದ್ದೀಯಾ ಎಂದೇ ಅರ್ಥ ಅಂತ ಹೇಳ್ತಾಳೆ. ನಿಜ ಅಲ್ವಾ, ಹಿರಿಯರಿಗಾಗಲಿ ವಯಸ್ಕರಿಗಾಗಲಿ ಇಂತಹ ವಿಚಾರಗಳು ಅದರಲ್ಲೂ ಅನುಭವ ಇರೋವಂಥವ್ರಿಗೆ ತುಂಬ ಬೇಗನೆ ಅರ್ಥ ಆಗ್ಬಿಡುತ್ತೆ ಅಲ್ವಾ. ದಾದಿಯ ಅನುಭವದ ಮಾತುಗಳನ್ನು ಕೇಳಿ ಅರ್ಜುನನಿಗೆ ಆಶ್ಚರ್ಯವಾಗ್ತದೆ.
ಅದಕ್ಕೆ ಹಿರಿಯರ ಮಾತುಗಳು ಜೀವನಕ್ಕೆ ದಾರಿದೀಪ. ಅವರ ಮಾತುಗಳನ್ನು ಸುಮ್ಮನೆ ಹುಲ್ಲಿನ ಕಂತೆ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಕೆಲವೊಂದು ಬಾರಿ ಇನ್ನೊಂದು ವಿಚಾರ ಏನು ಅಂದರೆ, ಮೂರ್ಖರಿಗೂ ಕೂಡ ವಯಸ್ಸಾಗುತ್ತೆ. ಅವ್ರ ಬುದ್ಧಿನೂ ಕೇಳಿ ಅಂತ ನಾನು ಹೇಳಲ್ಲ. ಬೇಸರದಿಂದ ದಾದಿ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನ್ನ ಮನಸ್ಸಾರೆ ಬಯಸಿದ್ದು ನನಗೆ ಸಿಗೋದಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ತನ್ನ ಪ್ರೀತಿ ಕೈತಪ್ಪಿ ಹೋಗುವ ಆತಂಕವನ್ನು ತೋಡ್ಕೊಳ್ತಾನೆ. ದಾದಿ ಅವನ ತಲೆ ಸವರಿ, ನೀನು ಯಾರ ಬಗ್ಗೆ ಏನು ಹೇಳ್ತಿದ್ಯೋ ನನಗೆ ಪೂರ್ತಿಯಾಗಿ ಅರ್ಥ ಆಗ್ತಿಲ್ಲ ಅರ್ಜುನ್. ಆದರೆ ನನಗೊಂದಂತೂ ಗೊತ್ತು, ನಾನು ಅರ್ಜುನ್ ಎಷ್ಟು ದೊಡ್ಡ ಕಷ್ಟ ಬಂದರೂ ತಾಳ್ಮೆಯಿಂದ ಇರುವಲ್ಲ, ಯಾವುದಕ್ಕೂ ನಿರಾಶೆಗೊಳ್ಳದೆ ಧೀರ ಹುಡುಗ ಅಂತ ಹೇಳ್ತಾಳೆ. ಮುಂದುವರೆದು, ಮನಸ್ಸಿನಲ್ಲಿ ನಿಜವಾದ ಪ್ರೀತಿ ಪರಿಶ್ರಮ ಇದ್ದರೆ, ಆ ಪ್ರೀತಿಯನ್ನು ಪಡೆಯಲು ಕಷ್ಟಪಟ್ಟು ಪ್ರಯತ್ನಿಸಿದ್ರೆ ನಾವು ಬಯಸಿದ್ದು ನಮಗೆ ಖಂಡಿತವಾಗಿಯೂ ಸಿಗ್ತದೆ ಎಂಬುದು 100ಕ್ಕೆ 100 ನಿಜ ಮಗು ಅಂತ ಧೈರ್ಯವನ್ನು ತುಂಬ್ತಾಳೆ. ಅರ್ಜುನನಿಗೆ ಅವಳ ಮಾತುಗಳಿಂದ ಎದೆಯ ಭಾರ ಕಡಿಮೆಯಾದಂತೆ ಅನ್ನಿಸ್ತು. ದಾದಿ ನನ್ನ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೆಂದು ತಿಳಿಯದೆ ನಾನು ಕಷ್ಟಪಡ್ತಿದ್ದಾಗ ನನಗೆ ಸರಿಯಾದ ಸಮಯದಲ್ಲಿ ಇಂತಹ ದೊಡ್ಡ ಧೈರ್ಯವನ್ನು ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾನೆ. ದಾದಿ ಹೆಮ್ಮೆಯಿಂದ, ನನ್ನ ಮೊಮ್ಮಗ ಏನನ್ನಾದರೂ ಸಾಧಿಸಬೇಕು ಎಂದು ಮನಸ್ಸು ಮಾಡಿದರೆ ಅದು ಎಷ್ಟೇ ಕಷ್ಟವಾಗಿದ್ರೂ ಕೂಡ ಅದನ್ನು ಸಾಧಿಸುವವರೆಗೂ ಛಲ ಬಿಡೋದೇ ಇಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ಅದಕ್ಕೂ ಮೊದಲು ಶಕ್ತಿ ಬೇಕು. ಮೊದಲು ನಿನ್ನ ಆಹಾರವನ್ನು ತಿನ್ನು ಅರ್ಜುನ್ ಎಂದು ತಟ್ಟೆಯನ್ನು ಅವನೆದುರು ಇಡ್ತಾಳೆ. ಅರ್ಜುನ್ ಮುನಿಸಿನಿಂದ, ನೀನು ತಿಂದಿದ್ಯಾ ದಾದಿಯೇ ಅಂತ ಕೇಳ್ತಾನೆ. ದಾದಿ, ಇಲ್ಲ ಮೊಮ್ಮಗ, ನೀನು ಮೊದಲು ಊಟ ಮಾಡ್ಬೇಕು ತಾನೆ, ಆಮೇಲೆ ನಾನು ತಿಂತೀನಿ ಅಂತ ಹೇಳ್ತಾಳೆ. ಕೊನೆಗೂ ಅರ್ಜುನ್ ತನ್ನ ದಾದಿ ನೀನು ತಿನ್ನು ಫಸ್ಟು ಎಂದು ಹಠ ಮಾಡಿದ್ದಕ್ಕೆ ಒಪ್ಪಿ ಊಟ ಮಾಡಲು ಕುಳಿತುಕೊಳ್ತಾನೆ. ಅರ್ಜುನ್ ಊಟ ಮಾಡ್ತಿದ್ದಾಗ ಅವನ ದಾದಿ ತಾಯಿಯ ಮಮತೆಯಿಂದ ಅರ್ಜುನ್ಗೆ ಪ್ರೀತಿಯಿಂದ ತುತ್ತುಗಳನ್ನು ನೀಡ್ತಾಳೆ. ಆ ತುತ್ತುಗಳು ಅರ್ಜುನನ ಮನಸ್ಸಿಗೆ ಹೊಸ ಭರವಸೆಯನ್ನ ಮತ್ತು ಹೊಸ ಉಲ್ಲಾಸವನ್ನ ನೀಡ್ತವೆ. ಮರುದಿನ ಬೆಳಗ್ಗೆ ಶ್ವೇತಾ ತನ್ನ ಮನಸ್ಸನ್ನ ಹೇಗೋ ಗಟ್ಟಿಗೊಳಿಸಿಕೊಂಡು ಹತೋಟಿಯಲ್ಲಿಟ್ಕೊಂಡು ಎಂದಿನಂತೆ ಸಿದ್ಧಳಾಗಿ ಕಚೇರಿಗೆ ಅಂತ ಹೇಳಿ ಬರ್ತಾಳೆ. ಅವಳು ಆಫೀಸ್ ಮೆಟ್ಟಿಲು ಹತ್ತಿದ್ದಂಗೆ ಅರ್ಜುನನಿಗೆ ವಿಷಯ ತಿಳಿಯುತ್ತೆ, ಅವಳು ಬಂದ್ಲಂತ. ಶ್ವೇತಾ ಆಫೀಸಿಗೆ ಬಂದ ತಕ್ಷಣ ತನ್ನ ಕ್ಯಾಬಿನ್ಗೆ ಬರಲು ಅರ್ಜುನ್ ತನ್ನ ಮ್ಯಾನೇಜರ್ಗೆ ಹೇಳಿ ಕಳಿಸಿರ್ತಾನೆ. ಶ್ವೇತಾ ಆಫೀಸಿಗೆ ಬಂದಾಗ ಮ್ಯಾನೇಜರ್ ತಕ್ಷಣವೇ ಶ್ವೇತಾಳ ಬಳಿಗೆ ಬಂದು, ಶ್ವೇತಾ, ಬಾಸ್ ನಿನ್ನನ್ನು ಈಗಲೇ ತಮ್ಮ ಕ್ಯಾಬಿನ್ಗೆ ಕರೀತಿದ್ದಾರೆ, ತಕ್ಷಣ ಹೋಗು ಬೇಗ ಅಂತ ಹೇಳ್ತಾನೆ. ಆದರೆ ಶ್ವೇತಾ ಅರ್ಜುನನ ಎದುರಿಸಲು ಸಿದ್ಧವಿರುವುದಿಲ್ಲ. ಅವಳು ಮ್ಯಾನೇಜರ್ ಮುಖ ನೋಡಿ, ಮ್ಯಾನೇಜರ್ ಸರ್, ನನಗೀಗ ಸೀಟಿನಲ್ಲಿ ಸ್ವಲ್ಪ ತುರ್ತು ಕೆಲಸ ಇದೆ, ನಾನು ಕೆಲಸ ಮುಗಿಸಿ ನಂತರ ಬಾಸ್ ರೂಮಿಗೆ ಹೊರಡ್ತೇನೆ ಅಂತ ತಪ್ಪಿಸಿಕೊಳ್ಳಲು ನೋಡ್ತಾ ಇದ್ಲು. ಆತ ಕ್ಯಾಬಿನ್ ಒಳಗಡೆ ಅರ್ಜುನ್ ಕಾತರದಿಂದ ಕಾಯ್ತಿರ್ತಾನೆ. ಶ್ವೇತಾ ಬರುವುದು ತಡವಾಗಿರುವುದನ್ನು ನೋಡಿ ಅರ್ಜುನ್ ತಕ್ಷಣ ಮ್ಯಾನೇಜರ್ಗೆ ಕೂಡ ಕರೆ ಮಾಡಿ, ಮ್ಯಾನೇಜರ್, ಶ್ವೇತಾ ಆಫೀಸಿಗೆ ಬಂದಿದ್ದಾಳೋ ಇಲ್ವೋ, ಅವಳು ಇನ್ನೂ ಯಾಕಿನ್ನೂ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಕತೆ ಮುಂದುವರಿಯುತ್ತೆ.